ಬಹುದಿನಗಳಿಂದ ಒಂದು 110 ಕಿಲೋವ್ಯಾಟದ ಒಂದು ವಿದ್ಯುತ್ ವಿತರಣಾ ಕೇಂದ್ರ ಬೇಕು ಅಂಥೇಳಿ ಅವ್ರು ಬೇಡಿಕೆಯನ್ನು ಇಟ್ಟಿದ್ದರು. ಆ ಬೇಡಿಕೆಗೆ ಅನುಸಾರವಾಗಿ ಈ ಭಾಗದಲ್ಲಿರ್ತಕ್ಕಂಥ ರೈತಾಪಿ ವರ್ಗಕ್ಕೆ ಒಂದು ಉತ್ತಮ ಗುಣಮಟ್ಟದ ವಿದ್ಯುತ್ತು ಸರಬರಾಜು ಮಾಡಬೇಕಾದಂಥ ಸಂದರ್ಭದಲ್ಲಿ ಇಲ್ಲೊಂದು ವಿತರಣಾ ಕೇಂದ್ರದ ಅವಶ್ಯಕತೆ ಅಂತಕ್ಕಂಥದ್ದು ನಮ್ಮೆಲ್ಲರಿಗೂ ಕೂಡ ಮನವರಿಕೆಯಾಗಿ ಇದನ್ನು KPTCLದವರಿಗೆ ಪ್ರಸ್ತಾವನೆಯನ್ನು ಕೊಟ್ಟು ಮತ್ತು ಏನು ಈ ಏರಿಯಾ ನಮ್ಮ RC ಸೆಂಟರ್ದಲ್ಲಿ ಬರ್ತಕ್ಕಂಥದ್ದು ಇದರದ್ದು ಬಾಗಲಕೋಟೆಯಲ್ಲಿರ್ತಕ್ಕಂಥ ಅಲ್ಲಿರ್ತಕ್ಕಂಥ MD ಅವರು ಮನವರಿಕೆ ಮಾಡಿದ ಮೇಲೆ ಉಚಿತವಾಗಿ ಇದನ್ನು ಜಮೀನನ್ನು 3 ಎಕರೆ ಕೊಟ್ಟಿದ್ದಾರೆ. ಇಲ್ಲೇ ಬಳಸ್ಕೊಂಡು ಅದಕ್ಕೆ ಸುಮಾರು 18 ಕೋಟಿ ರೂಪಾಯಿ ವೆಚ್ಚದಲ್ಲಿ ಒಂದು ವಿತರಣಾ ಕೇಂದ್ರವನ್ನು ಟೆಂಡರ್ ಕರೆದು ಈಗಾಗಲೇ ಪ್ರಕ್ರಿಯೆ ಮುಗಿಸಿಕೊಂಡು ಇವತ್ತು ಭೂಮಿ ಪೂಜೆಯನ್ನು ಮಾಡಿದ್ದೀವಿ. ಬರುವ ಜನವರಿ ಫೆಬ್ರವರಿ ಒಳಗಾಗಿ ಇದರ ಕಾಮಗಾರಿಯನ್ನು ಕೂಡ ಅದನ್ನು ಮುಗಿಸ್ಕೊಡ್ಲಿಕ್ಕೆ ಈಗಾಗಲೇ ಸಂಬಂಧಪಟ್ಟಂಥ ಹಿರಿಯ ಅಧಿಕಾರಿಗಳು ಕೂಡ ಒಂದು ಭರವಸೆಯನ್ನು ಕೊಟ್ಟಿದ್ದಾರೆ. ನಮಗೂ ವಿಶ್ವಾಸ ಇದೆ, ಆ ಟೀಮ್ ಚೆನ್ನಾಗಿದೆ ಮತ್ತು ಇಲಾಖೆಯ ಅಧಿಕಾರಿಗಳು ಕೂಡ ಒಂದು ಫಾಲೋಅಪ್ ಮಾಡಿಕೊಂಡು ಅದನ್ನು ಮುಗಿಸ್ಕೊಡ್ತಾರೆ ಅಂತಕ್ಕಂಥ ಸಂಪೂರ್ಣ ಭರವಸೆ ನಮಗಿದೆ. ಬರುವ ಬೇಸಿಗೆ ಕಾಲದಲ್ಲಿ ಒಂದು ಗುಣಮಟ್ಟದ ವಿದ್ಯುತ್ತನ್ನು ಸರಬರಾಜು ಮಾಡಲಿಕ್ಕೆ ಭಾಳಷ್ಟು ಇದು ಹೆಸ್ಕಾಮ್ದವ್ರಿಗೆ ಇದು ಅನುಕೂಲ ಆಗ್ತಿದೆ. ಇದರ ಲಾಭ ಮುಂದಿನ ದಿನಮಾನದಲ್ಲಿ ನಮ್ಮ ಎಲ್ಲ ರೈತರಿಗೆ ಪಂಪ್ ಸೆಟ್ಗಳಿಗೆ ಇರ್ಬೋದು ಅಥವಾ ಮನೆ ವಿದ್ಯುತ್ ಬಳಸ್ಕೊಳ್ತಕ್ಕಂಥದ್ದು ಎಲ್ಲರಿಗೂ ಕೂಡ ಇದು ಅನುಕೂಲ ಆಗ್ತದೆ. ಇದರ ಲಾಭ ಮುಂದಿನ ದಿನಮಾನದಲ್ಲಿ ತಗೊಳ್ಳಿ ಅಂಥೇಳಿ ನಾವು ಆಶಿಸ್ತೀವಿ. ಸರ್ ವಿನಯ್ ಕುಲಕರ್ಣಿ ಹಳ್ಳಿಬಟ್ಟಿ ಕಾಂಟ್ರಾಕ್ಟರ್ ಆಗಿ ಬಂದಾರ್ರಿ. ಬಾಯ್ಲಿ ತುಂಬ ಈ ಕಡೆ ನಾನು ಸಾಫರ್ ಬರ್ರಿ ಫೋಟೋ ಕಡೆ ನೋಡಿ, ಫೋಟೋ ಕಡೆ ಮಮ್ಮ ಮ್ಯಾಗ ನೋಡಮ್ಮ ಈ ಕಡೆ ಮುಂದೆ ಅಲ್ಲ ನಮ್ಮ ಸಾಹೇಬ್ರು ಸರ್ ಬರ್ರಿ ಸರ್ ಬರ್ರಿ ಸರ್ ಸಂಪನ್ನ ಸರ್ ಸಂಪೂರ್ಣವ್ರು ಸರ್ ಸರ್ ಬರ್ರಿ. ನಮ್ದು ನಾನು ಹೊಡಿಲ್ಲ ಯಾರು ನೋಡೋ ಸರ್ ಅಯ್ಯೋ ಸರ್ ಹಾಂ ಸರ್ ಕಡೆ ಮಾಡಿಸಿ ಸರ್ ಬರ್ರಿ ನೀವು. ಮಾಡ್ತಾರೆ ಪರ್ಮನೆಂಟ್ ಸಾಹೇಬ್ರ ಬರ್ರಿ ಬರ್ರಿ ಸೆಕ್ಷನ್ ಅವ್ರದ್ದು ನೋಡ್ರಿ ನಾನು ಡಬಲ್ ಆಯ್ತದೆ.